ಯಾವ್ರಿ? ನಮ್ದು ದಂದ್ರಿಗೆ ರೀ. ಏನ್ ಕೆಲಸ ಮಾಡ್ತೀರಿ? ನಾವು ಹೊಲ್ದಾಗೆ ಮಾಡ್ತೀವಿ. ಈಗ ಶುಗರ್ BP ಯಾವಾಗಿಂದ ಐತ್ರಿ ನಿಮ್ಗೆ? ಇದು ಸ್ವಲ್ಪ ಅದು ಇರ್ತ್ರಿ ಸರ್, ತಗೋತಿದ್ದಿಲ್ಲ ರೊಟ್ಟೆನ. ಈಗ ಬಂದ ಅದು ಎಕ್ದಮ್ 2 ಅಟ್ಯಾಕ್ ಆಯ್ತು ರೀ. BP-ನೂ ಆಯ್ತು, ಶುಗರ್ ಹೆಚ್ಚಾಯ್ತು. ಈ ಕಿಡ್ನಿ ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗಿದ್ದು ಅಕ್ಟೋಬರ್ನಾಗ ಹೌದಲ್ರಿ? ನಮ್ಗೆ ಗೊತ್ತಾಗಿದ್ದು ಫಸ್ಟ್ ಅದೇ ರೀ ಸರ್. ನಮ್ ಕಡೆ ಬಂದಾಗ ನಿಮ್ ಕ್ರಿಯೇಟಿನ್ ಎಷ್ಟ್ ಇತ್ರಿ? 9-8 ರೀ ಸರ್. 9-8 ಇತ್ತು. ಡಯಾಲಿಸಿಸ್ ಎಷ್ಟ್ ಮಾಡಿದ್ರಿ ಸರ್? ಒಟ್ಟೆ ನೀವು ಇಲ್ಲಿ ಒಟ್ಟೆ 3 ಬೇಡ 4 ಆಗ್ಯಾವ್ರಿ ಸರ್. 4 ನನಗ ಎಲ್ಲ ಆರಾಮಾಗ್ಯದ ಸರ್. ಅವಾಗೇನು ಒಂದಕ್ಕದ ಎಷ್ಟ್ ಆಗ್ತಿದ್ರಿ ಬಂದಾಗ? ಫಸ್ಟ್ ಹೊಟ್ಟೆ ಆಗಿಲ್ರಿ ಸರ್. ಒಂದ್ ಮಿಲಿ ಸುದಿಗೆ ಬಂದಿಲ್ರಿ ಕಾಲ್ಮಡಿ. ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದ ಬಳಕ ಬಂದ 2 ದಿನದಾಗೆ 200 ml 150 200. ಈಗ ಎಷ್ಟಾದವ್ರಿ ಅಜ್ಮಾ? ಈಗ ದಿನ ನಾನು ಹೆಂಗಾದ್ರೆ ಸರ್ ಮುಡ್ದಾಗ ಒಂದ್ 200 ml ತರ ಮೇಲೆ ಮುಡಿತಾನೆ, ಕಮ್ಮಿ ಏನಾಗಿ. ಈಗ ಆರಾಮದಿರಲ್ಲ? ಏನು ಆರಾಮ. ಈಗೇನ್ ಕಾಲ್ ಬಾವೆಲ್ಲ ಒಂದಾಗ ಸರಿ ಆಗ್ತಾವ? ಊಟ ಸರಿ ಮಾಡ್ತೀರಿ? ಊಟ ಸರಿ ಮಾಡ್ತಾನ್ರಿ, ಅದೇನಿಲ್ಲ. ಈಗ ಅವಾಗ ಎಷ್ಟಿತ್ತು, ಈಗ ಎಷ್ಟೈತ್ರಿ ಕ್ರಿಯೇಟಿನ್? ಅವಾಗ 9-10 ಇತ್ತು, ಈಗ 1.2 ಆಗಿದೆ. ಈ ಕಿಡ್ನಿ ಆರಾಮಾಗೈತಿ ನಿಮ್ಗ. ಬಟ್ ಆದ್ರ ಶುಗರ್ BP-ದು ಕಾಳಜಿ ಮಾಡ್ಕೋಬೇಕು. ಯಾಕ ಒಂದ್ ದೈವ ಚಲೋ ಅದ ನಿಮ್ಗ, ಈ ಕಿಡ್ನಿ ಕ್ಲಿಯರ್ ಆಗೈತಿ. ಬಟ್ ಶುಗರ್ BP-ದು ಏನದಲ್ಲ ನಿಮ್ಗೆ ಎಕ್ದಮ್ ಮೈಲ್ಡ್ ಐತಿ, ಬಟ್ ಆರಾಮದೆ ಅಂತ ಬಿಡಬಾರ್ದು. ಅಟ್ಲೀಸ್ಟ್ 3-4 ತಿಂಗಳಿಗೊಮ್ಮೆ ಚೆಕ್ಅಪ್ ಮಾಡಿಸ್ಕೊಂತ ಇರ್ಬೇಕು. ಮತ್ತ್ ವರ್ಷಕ್ಕೊಂದ್ಸಲ ನಾವು ಕಣ್ಣು, ಕಿಡ್ನಿ, ಹಾರ್ಟ್ ರೆಗ್ಯುಲರ್ ಚೆಕ್ ಮಾಡ್ತಿರ್ತೀವ್ರಿ. ಅದೊಂದು ರೆಗ್ಯುಲರ್ ನೀವು ವರ್ಷಕ್ಕೊಂದ್ಸಲ ಮಾಡಿಸ್ಕೊಂಡು ಹೋದ್ರೆ ಆರಾಮ ಆಗ್ತೈತಿ. ನಮಗೆ ಭಾರಿ ಖುಷಿ ಆಗಿದೆ ಸರ್. ಬಂದ್ ಬಳಕ ನಮ್ಗೆ ಹೊಟ್ಟೆ 1 ದಿನದಾಗ 15 ದಿನ ಬಂದಿವ್ರಿ. 1 ದಿನದಾಗೆ ನಮಗೆ ಕಾಲ್ಮಡಿ ಇದು ತೆಗೆದ್ರು. ಅವಾಗಿಂದ ಕಾಲ್ಮಡಿನೂ ಜ್ವರ ಆಗಿರ್ತೀರಿ. ಅದ್ರ ಮ್ಯಾಗ ಈಗ ನಾವು ಆರಾಮಾಗಿನ್ರಿ ಸರ್. ಡಾಕ್ಟರ್ ಬಗ್ಗೆ ನಾವು ಏನು ಹೇಳಕ್ ಆಗುದಿಲ್ಲ ಸರ್. ಅದಾವದು ಭಾರಿ ಇದನ್ನ ಐತಿ. ಮೊದಲಿಕೆ ಸರ್ ಅಂತ ನೋಡ್ಯಾರ ಸರ್. ಸಿಬ್ಬಂದಿ ಅವರು ಚಲೋ ಇದ್ರು. ಶ್ರೀನಿವಾಸ್ ಕುಲಕರ್ಣಿ ಅವರು ಯಾವತ್ತು ನಾನು ಕಾಳಜಿ ಮಾಡ್ಯಾರ. ಹಾಸ್ಪಿಟಲ್ ಬಂದು 100% ಹೇಳಿನ್ರಿ ಸರ್. ನಾ ಈಗಾಗಲೇ ಹೇಳ್ಕೊತಿ ಅದನ್ನು. ಈಗಾದರೂ ಬಂದು ಮುಂದೆ ಕೇಳಿದ್ರು ನಾ ಅದ್ರ ಬಗ್ಗೆ ಏನು ಇದು ಇಲ್ಲ. ನಮ್ಗೆ ಇಲ್ಲಿ ಬಂದ ಬಳಕನೇ ಎಲ್ಲಾನು ಆರಾಮಾಗ್ಯದ, ಎಲ್ಲಾನು ಚಲೋ ಆಗ್ಯದ. ಈಗ ಬಂದರು 1-2 ದಿವಸ ಎಂದಿದ್ರು, ಈಗ 4 ದಿವಸ, ಈಗ 10 ತಿಂಗಳು ಕೊಟ್ಟಿದ್ರು. ಎಲ್ಲ ನಮ್ಗೆ ಕರೆಕ್ಟ್ ಆಗಿದ್ರೆ ಇನ್ಮ್ಯಾಗ ಅವ್ರು ಹೇಳ್ದಂಗೆ ನಾವು ಹೊಂಟಿವಿ.